ಆದ್ಮೇಲೆ ನಾನು ಬ್ಲಾಗ್ ಮಾಡ್ತಿರೋದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ ಬ್ಲಾಗ್ ಮಾಡೋದ್ ಬೇಡ ಅಂತ ಬಿಟ್ಬಿಟ್ಟಿದೆ. ಸೊ ಗೈಸ್, ಇವತ್ತು ಏನ್ ವಿಡಿಯೋ ಅಂತ ಅಂದ್ರೆ, ಇವತ್ತು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧನುಷ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನು ಅವತ್ತೊಂದು ವ್ಲಾಗ್ ಅಲ್ಲಿ ಮಾತ್ರ ಇದ್ದೆ. ತಿರ್ಗಾ ನನ್ನ ಮದ್ವೆ ವ್ಲಾಗ್ ಅಲ್ಲಿ ನಾನೇ ಮಾತಾಡ್ತಾ ಇದೀನಿ. ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ. ಈ ಕಡೆ ನೋಡ. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ, ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ, ಹುಣ್ಣಿಮೆ ವಸ್ತ್ರವ ಹೊದ್ದುಕೊಳ್ಳುವೆ. ಭದ್ರಾಗ್ಯಾನ ತಿರ್ಗಿ ನೋಡ್ಬೇಡ, ಎಷ್ಟು ಬಿಟ್ಟು ಇವಾಗ ದಯ ಮಾಡು. ಎಕ್ಸ್ಪ್ಲೈನ್ ಮಾಡಿ, ಹೇಗೆ ನಿಮ್ಮ ಎಕ್ಸ್ಪ್ಲೈನ್ ಮಾಡಕ್ಕಂಡು ಹೇಳ್ತಿಲ್ಲ. ಅವ್ರಿಗೆ ಕಾಲೆಲ್ಲ ಪದ ಆಡ್ತಿದೆ, ಅವ್ರು ನಿದ್ದೆ ಮಾಡಿ 2 ಗಂಟೆ ಟೈಮ್ ಸೌಂಡ್ ಕೇಳಿಸಲ್ಲ ಅಲ್ಲಿ. ಶಾಸ್ತ್ರ ಮಾಡ್ತವ್ರೆ. ಯಪ್ಪ ಬೇಡ, ಈ ಮದ್ವೆನೂ ಬೇಡ, ಮದ್ವೆನೇ ಬೇಡ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಧನುಷ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸ್ವಲ್ಪ ತಿಂಗಳಾದ್ಮೇಲೆ ನಾನು ಬ್ಲಾಗ್ ಮಾಡ್ತಿರೋದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ ಬ್ಲಾಗ್ ಮಾಡೋದ್ ಬೇಡ ಅಂತ ಬಿಟ್ಬಿಟ್ಟಿದೆ. ನೀವು ಅನ್ಕೋಬಹುದು ಏನಿದು ಕೂದಲೇ ಎಲ್ಲ ಬುಂಡೆಲಿ ಅಂತ. ಏನಂತ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ, ನಮ್ಮ ಅಜ್ಜಿ ತೀರೋಗಿದ್ರು. ಸೊ ಅದ್ರಿಂದ ನಾನು ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ, ಅಮ್ಮ. ನಿನ್ನ ಒಂದು ಕೈ ತುತ್ತು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ಬ್ಲಾಗ್ ಮಾಡೋದ್ ಬೇಡ ಅಂತ ಬಿಟ್ಬಿಟ್ಟಿದೆ. ಸೊ ನಮ್ಮ ಅಕ್ಕ ಅವರೆಲ್ಲ, ನಮ್ಮ ಫ್ಯಾಮಿಲಿ ಅವರೆಲ್ಲ ನೀನ್ ಈ ತರ ಮಾಡ್ಬಾರ್ದು ಅಂತ ಹೇಳಾದ್ಮೇಲೆ ನಾನು ಇಲ್ಲ ಏನಾದ್ರು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಒಂದ್ ಮದ್ವೆ ಫಂಕ್ಷನ್ಗೆ ಹೋಗ್ತಿದ್ವಿ. ಯಾರ ಮದ್ವೆ ಏನು ಅಂತ ನಮ್ಮ ಅಕ್ಕ ತಿಳಿಸ್ಕೊಡ್ತಾರೆ. ಇವಾಗ ನಾವು ಮಳವಳ್ಳಿಯಲ್ಲಿ ಇದ್ದೀವಿ. ಅವ್ರು ಹೂವ ತಕ್ಕ ಬರಕ್ ಹೋಗಿದ್ದಾರೆ. ನಮ್ ಡೈವರನ ಊಟ ನಾಷ್ಟ ಮಾಡಿಲ್ವಂತೆ, ನಾಷ್ಟ ಮಾಡ್ಕೊ ಬರಕ್ ಹೋಗಿದ್ದಾರೆ. ಸೊ ಎಲ್ಲಿದ್ದಾರೆ ನೋಡಿ ನಮ್ಮ ಅಕ್ಕ. ಹಲೋ. ಇವಳು ಚಿಕ್ಕವಳು ಪಲ್ಲವಿ ಅಂತ, ಇವಳು ದೊಡ್ಡವಳು ಚಂದು ಅಂತ. ಇದು 2ನೇದು, ಇದು 3ನೇದು. ಏ ಅಂತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ. ಇದು ಆನ್ ಆಗೈತಾ?
ಸೊ ಗೈಸ್ ಚೂರು ಮಾತಾಡಿ ಸೊ ಗೈಸ್ ಇವತ್ತು ಏನ್ ವಿಡಿಯೋ ಅಂತ ಅಂದ್ರೆ ಇವತ್ತು ಸೊ ಗೈಸ್ ಇದು ಏನ್ ವಿಡಿಯೋ ಅಂತ ಅಂದ್ರೆ ನಮ್ಮ ಅಕ್ಕನ ಮಗಳದು ಮದ್ವೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ತಾಯಿಯ ತವರೂರಿಗೆ ಬಂದಿದೀವಿ. ನೋಡ್ಬೋದು ನೀವು ಹೆಂಗಿದೆ ನಮ್ಮ ತಾಯಿ ಊರು. ಇವತ್ತು ಮೆಹಂದಿ ಶಾಸ್ತ್ರ ನಡೀತಾ ಇದೆ. ಈಗ ನೋಡೋಣ ಬನ್ನಿ ಅವಳು ಏನ್ ಮೆಹಂದಿ ಹಾಕ್ಸ್ಕೊತಿದ್ದಾಳೆ ಅಂತ. ಅವಳ ಹೆಸರು ಚಿನ್ನಿ. ಸೊ ಗೈಸ್ ಇವಳೇ ನೋಡಿ ಮದ್ವೆ ಹುಡುಗಿ ಮೆಹಂದಿ ಹಾಕಿಸ್ಕೊತಾ ಇದ್ದಾಳೆ ಅಷ್ಟೇ. ಇವ್ರು ನಮ್ಮ ಅಕ್ಕ. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಅಕ್ಕ ಮಾತಾಡಕ್ಕ ಏನಾರ ಹೇಳಕ್ಕ, ಏನ್ ಅನ್ಸ್ತಾ ಇದೆ ಮದ್ವೆ ಬಗ್ಗೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧನುಷ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನು ಅವತ್ತೊಂದು ವ್ಲಾಗಲ್ಲಿ ಮಾತ್ರ ಇದ್ದೆ. ತಿರ್ಗಾ ನನ್ನ ಮದ್ವೆ ವ್ಲಾಗಲ್ಲಿ ನಾನೇ ಮಾತಾಡ್ತಾ ಇದ್ದೀನಿ. ನೋಡಿ ಮದ್ವೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಇವತ್ತು ಮೆಹಂದಿ ಶಾಸ್ತ್ರ ಇದೆ. ಮೆಹಂದಿ ಆರ್ಟಿಸ್ಟ್ ಬಂದು ಮೆಹಂದಿ ಇದ್ ಮಾಡ್ತಾ ಇದಾರೆ. ನಮ್ ಚಿಕ್ಕಮ್ಮ ನಮ್ಮ ಮಾವ ಎಲ್ಲ ಇವಾಗ ಬಂದಿದ್ದಾರೆ. ನೋಡೋಣ ಇನ್ನ ಕಾಮಿಡಿ ಫನ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಈ ವ್ಲಾಗ್ ನ ಕೀಪ್ ವಾಚಿಂಗ್. ಎಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಎಲ್ಲ ಸಖತ್ತಾಗಿ ಸಿಗ್ತಾ ಇರುತ್ತೆ. ಸೊ ಗೈಸ್ ಈಗ ಮೆಹಂದಿ ಪ್ರೋಗ್ರಾಮ್ ನಡೀತಾ ಇದೆ ನೋಡಿ. ಬೆಳಗ್ಗೆಯಿಂದನೂ ನಡೀತಾನೆ ಇದೆ. ಈಗ ಇವಳಿಗೆ ಬ್ಯಾಕ್ ಹ್ಯಾಂಡ್ ಹಾಕ್ತಾ ಇದ್ದಾರೆ. ಇನ್ನೊಬ್ರು ಬಂದಿದ್ದಾರೆ. ಈಗ ಇವಳು ಹಾಕಿಸ್ಕೊತಾ ಇದ್ದಾಳೆ. ರೆಸ್ಪೆಕ್ಟ್ ಬೇರೆ ರೆಸ್ಪೆಕ್ಟ್ ಕೊಡ್ಬೇಕು. ಸಿಗುತ್ತೆ ನಿನಗೆ. ಏನ್ ಮಾತಾಡ್ಲಿ ನೋಡಿ ಗೈಸ್, ಮೆಹಂದಿ ಶಾಸ್ತ್ರಕ್ಕೆ ಹುಡುಗಿನೇ ಗ್ರೀನ್ ಹಾಕಿಲ್ಲ, ನಾನ್ ಹಾಕ ಬಂದಿದೀನಿ. ಅದು ಬ್ರೈಡ್ ಮೇಡ್ಸ್ ಅಂದ್ರೆ ಅಷ್ಟೇ. ಇವನ್ನೆಲ್ಲ ಹಾಕ್ಬಿಟ್ರೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ರಿಸೆಪ್ಷನ್ ಔಟ್ಫಿಟ್ ಏನ ಮುಹೂರ್ತಮ್ ಔಟ್ಫಿಟ್ ರಿವೀಲ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಇದು ನಾನು ಏನ್ ಗೊತ್ತಾ, ಮೈ ಕೈಯಲ್ಲಿದೆ ಬಟ್ ಬಾಯಿ ಹತ್ರ ಹೋಯ್ತಾ ಇಲ್ಲ. ಹಾಯ್ ಗಾಯ್ಸ್, ಸಾರಿ ಏಂತಿಗೆ ಸಾರಿ ಕೇಳ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು. ನಾನು ಹೇಳಿದ್ದೆ ಬೆಳಗ್ಗೆ ನಿಮ್ಗೆ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆದಾಗ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಫ್ಯಾಮಿಲಿ ಇರ್ತಾರಂತ. ಎಂಟರ್ಟೈನ್ಮೆಂಟ್ ಇತ್ತು ಬಟ್ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಫಾರ್ ದಿ ಸಮ್ ರೀಸನ್ಸ್. ಬಟ್ ಇವಾಗ ನೋಡಿ ಅಲ್ಲಿ ನಮ್ಮ ಅಜ್ಜಿ ಇನ್ನ ಮೆಹಂದಿ ಹಾಕ್ಸ್ಕೊತಾನೆ ಇದಾರೆ. ಐ ಥಿಂಕ್ 9:45 ಅಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ ಮೆಹಂದಿ ಶಾಸ್ತ್ರ ಅಂತ ಇಲ್ಲಿ ತನಕ ನಡೀತಾನೆ ಇದೆ. ಯಾರ್ದು ನಿಲ್ಸೇ ಇಲ್ಲ. ಇಲ್ಲಿ ನಮ್ಮ ಅಮ್ಮಂದಾಗಿದೆ. ನಮ್ಮ ಅಜ್ಜಿ ನೋಡಿ ಶಾಸ್ತ್ರ ನಾಳೆ ಏನೇನಕ್ ಮಾಡ್ಬೇಕು ಅಂತ ರೆಡಿ ಮಾಡ್ಕೊತಿದ್ದಾರೆ. ಪಾಪ ಅಕ್ಕಂಗೆ ಎಷ್ಟು ಬ್ಯಾಕ್ ಪೇನ್ ಬಂದಿದ್ಯೋ, ಏನೇನ್ ಪ್ರೆಷರ್ ಆಗಿದ್ಯೋ ಗೊತ್ತಿಲ್ಲ. ಸೇ ಹಾಯ್ ಅಕ್ಕ. ಅಲ್ಲಾಡಿ ನಮ್ ಚಿಕ್ಕಮ್ಮ ಮೆಹಂದಿ ಹಾಕ್ಸ್ಕೊಂಡಿದ್ ಸಾಕಾಯ್ತು ಅಂದ್ಬಿಟ್ಟು ಕಸ ಗುಡ್ಸಕ್ ಹೋಗೋರೆ ಗೈಸ್. ಇಲ್ಲಿ ಆಕ್ಚುಲಿ ಇವ್ರನ್ನ ಪಲ್ಲವಿ ಅಂತ ಹೆಸರಿಡ್ಬಾರ್ದು. ನಾನು ಏನಂತ ಕಂಟೆಂಟ್ ಕೊಡ್ತಾ ಇದಾರೆ ಗೊತ್ತಾ, ನಾನು ಮಲ್ಕೊಂಡಿರ್ತೀನಿ, ನೀವು ನನ್ನ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ಗೈಸ್. ಈ ತರ ಕಂಟೆಂಟ್ ಯಾರು ಕೊಡ್ತಾರೆ ನಮ್ಗೆ? ಸಾರಿ, ಮತ್ತೊಂದ್ ಸತಿ ಸಾರಿ ಕೇಳ್ತಿದೀನಿ. ಯಾಕೆ ಅಂದ್ರೆ ನಾನು ಎಂಟರ್ಟೈನ್ಮೆಂಟ್ ಇತ್ತು ಆಕ್ಚುಲಿ, ಬಟ್ ನಿಮಗ್ ಅದನ್ನ ಶೋ ಆಫ್ ಮಾಡಕ್ ಆಗ್ಲಿಲ್ಲ. ಸಾರಿ ಫಾರ್ ದಟ್. ಥ್ಯಾಂಕ್ ಯು. ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ, ನಾಚಿ ನೀರಾಗಿ ಹೊಳೆ ಆದವಳೆ ಮೈ ಕಳೆ. ನೀನು ಹಳದಿ ಉಟ್ಕೋಗ ಬೇಗ. ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ ತೂರ್ಕೊಳ್ಳಲ್ಲೋ ತೂರ್ಕೊಳ್ಳಲ್ಲೋ.
ಮದುವೆ ಜೋರು 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 ಜೋರು. ಸೈಡ್ ಸೈಡ್ ಬೇಕು ಡ್ಯಾನ್ಸ್ ಮಾಡ್ಬೇಕಪ್ಪಲ್ಲ ಈ ಕಡೆ ಈ ಕಡೆ ಈ ಕಡೆ ಪಲ್ಲೆ ಈ ಕಡೆ ಹಂಗೆ ಇರು ಯಪ್ಪ ಅಯ್ಯೋ ಅಯ್ಯಯ್ಯೋ ಏನಿದು ಏನಿದು ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ, ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ, ಹುಣ್ಣಿಮೆ ವಸ್ತ್ರವ ಹೊತ್ತುಕೊಳ್ಳುವೆನು ಕಂಬಳಿಯನ್ನಾಗಿ. ಸ್ವರ್ಗದ ಮೇನೆ ಇಂದ್ರನಾನೆ ಎದುರು ಇಡುವನು, ನಿನ್ನನ್ನು ಮುದ್ದಿಸಿ ಬರುವನು. ಬೊಂಬೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು, ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಅಕ್ಕಂಗೆ ಹೇಳಿದ್ರಿ ಮಾಡ್ಕೊಬಿಡಿ ಸಡನ್ ಆಗಿ ನಾನು ಈ ಥರ ಬಂದೆ ಅಂತ. ಸೊ ವಿಷಯ ಏನಪ್ಪ ಅಂತಂದರೆ, ಇದು ನಡೀತಿರ್ಬೇಕಾದ್ರೆ ವೀಡಿಯೋ ಯಾರ ಕೈಲೋ ಫೋನ್ ಕೊಟ್ಬಿಟ್ಟಿದೆ, ಬಟ್ ಅದು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ವೀಡಿಯೋ, ಅಂದರೆ ನೀಟಾಗಿ ಕ್ಲಾರಿಟಿಗೆ ತೋರ್ಸೋಕ್ಕಾಗಿಲ್ಲ. ನಾವು ಅಲ್ಲಿ ಆಟ ಆಡಬೇಕಾದ್ರೆ ನಮಗೂ ಅದೇನು ಅಷ್ಟು ಥಿಂಕ್ ಬಂದಿಲ್ಲ ವೀಡಿಯೋ ಮಾಡಬೇಕು ಅಂತ. ಯಾರ ಕೈಲೋ ಕೊಟ್ಟಿದ್ದೆ, ಸಾರಿ, ನೀವು ಡಿಸಪಾಯಿಂಟ್ ಆಗಿರ್ತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ. ಇದರಲ್ಲಿ ಯಾರು ಗೆದ್ದರು, ಬಾಯ್ಸ್ ಗೆದ್ರೆ ಗರ್ಲ್ಸ್ ಗೆದ್ರೆ ಅಂತ ನೀವು ಪ್ಲೀಸ್ ಕಮೆಂಟ್ ಹಾಕಿ. ಯೂಟ್ಯೂಬಲ್ಲಿ ಕಮೆಂಟ್ ಹಾಕೋಕ್ಕಾಗಿಲ್ಲ ಅಂದರೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ, ಮತ್ತು ನಾನು ಪೋಸ್ಟ್ ಕೂಡ ಮಾಡ್ತೀನಿ, ಅದರಲ್ಲಿ ಪ್ಲೀಸ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್. ಮುಂದೆ ವಿಡಿಯೋ ನೋಡಿ. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ. ಗಾಯ್ಸ್ ಏನು ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ಫುಲ್ಲು ಟೈಮ್ ಕೇಳಿಸಲ್ಲ. ಆಮೇಲೆ ಏನು ಎಲ್ಲ ರೆಡಿ ಆಗೋದು ಫಂಕ್ಷನ್ ಎಲ್ಲ ಬಿಸಿ. ಹಳದಿ ಶಾಸ್ತ್ರದಿಂದ ಯಾವ ಬ್ಲಾಗ್ ಮಾಡಿಲ್ಲ, ಹಲ್ದಿಯಿಂದಲೂ ಮಾಡಿಲ್ಲ, ಹಲ್ದಿಯಿಂದಲೂ ನೀಟಾಗಿ ಮಾಡಿಲ್ಲ. ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ, ಇರೋ ವಿಡಿಯೋನೇ ನೀಟಾಗಿ ಎಡಿಟ್ ಮಾಡಿ ಹಾಕ್ತಾನೆ ನೋಡಿ ಖುಷಿ. ಹೇಳಿ ಗೈಸ್, ನೀವೇನಂತೀರಾ? ಪ್ಲೀಸ್ ಎಕ್ಸ್ಪ್ಲೈನ್ ಮೀ. ನೋ ಗೊತ್ತಿಲ್ಲ. ಮದುವೆ ಹುಡುಗಿಯವ್ರ ಕೈ ಶಾಸ್ತ್ರ ಮಾಡ್ತಾ ಇದ್ದಾರೆ.
ನಿಮ್ಮ ಭಾವನೆ ಎಲ್ಲ ಎತ್ತಿಡಿರಿ. ಇವಾಗ ಈ ಥರ ನಿಮ್ಮ ಮಗಳನ್ನ ಮದುಮಗಳಾಗಿ ನೋಡ್ತಿರೋದಕ್ಕೆ ಏನು ಖುಷಿ ಅನ್ಸುತ್ತೆ. ಅದೊಂದ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಗೆ ನಿಮ್ಮ ಎಕ್ಸ್ಪ್ಲೈನ್ ಮಾಡಕ್ ತಕೊಂಡು ಹೇಳ್ತಿಲ್ಲ ಅವ್ರಿಗೆ ಕಾಲೆಲ್ಲ ಪದ ಆಡ್ತಿದೆ ಅವ್ರು ನಿದ್ದೆ ಮಾಡ್ಬೇಕು. 1:58 ಸೊ ನೋಡಿ ಗೈಸ್ 2 ಗಂಟೆ ಟೈಮ್ ಸೌಂಡ್ ಕೇಳಿಸಲ್ಲ ಅಲ್ಲಿ. ಶಾಸ್ತ್ರ ಮಾಡ್ತವ್ರೆ. ಯಪ್ಪ ಬೇಡ, ಈ ಮದ್ವೆನೂ ಬೇಡ, ಮದ್ವೆನೇ ಇವರೇ ಮದ್ವೆ ಹುಡುಗಿನ ಬೇಡ.